ನಮಸ್ತೆ ವೀಕ್ಷಕರೇ, ಎಲ್ಲ ಚೆನ್ನಾಗಿದೆ ಚಾನಲ್ಗೆ ಸ್ವಾಗತ. ನಾನು ರಾಜೇಶ್ವರಿ. ಇವತ್ತು ನಾನಿಲ್ಲಿ ತುಂಬ ಸುಲಭವಾಗಿ ತಯಾರು ಮಾಡುವಂಥ ನೀರು ದೋಸೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ನೀರು ದೋಸೆ ಮಾಡೋಕ್ಕೆ ಯಾವುದೇ ರೀತಿ ಎಣ್ಣೆ ಬಳಕೆ ಇರೋದಿಲ್ಲ. ಹಾಗಾಗಿ ಒಂದು ಒಳ್ಳೆ ಹೆಲ್ದಿ ಟೇಸ್ಟಿ ರೆಸಿಪಿಯಾಗಿ ನಮಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ 2 ಲೋಟ ಆಗುವಷ್ಟು ರೇಷನ್ ಅಕ್ಕಿ ಅಥವಾ ದೋಸೆ ಅಕ್ಕಿನ ರಾತ್ರಿನೇ ತೊಳೆದು ನೆನೆಯೋಕ್ಕೆ ಇಟ್ಟಿದ್ದೀನಿ. ಇದನ್ನು ನಾವು ಬೆಳಗ್ಗೆ ಎದ್ದು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ನೀವು ರಾತ್ರಿ ಮಾಡ್ಕೊಳ್ಳೋ ಹಾಗಿದ್ರೆ ಬೆಳಗ್ಗೆ ನೆನೆ ಹಾಕಿದ್ರೆ ಸರಿ ಹೋಗುತ್ತೆ. ಸೊ ನಾನಿಲ್ಲಿ ಬೆಳಗ್ಗೆ ತಿಂಡಿಗೆ ಮಾಡ್ತಾ ಇರೋದ್ರಿಂದ ರಾತ್ರಿನೇ ನೆನೆ ಹಾಕಿ ಇಟ್ಟಿದ್ದೀನಿ. ಇದನ್ನು ಚೆನ್ನಾಗೆ ಮಿಕ್ಸಿನಲ್ಲಿ ತುಂಬಾ ಫೈನ್ ಪೇಸ್ಟ್ ಆಗೋ ರೀತಿ ರುಬ್ಕೊಳ್ಳೋಣ. ನಾನಿಲ್ಲಿ ಇದಕ್ಕೆ ಎಳ್ನೀರು ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಎಳ್ನೀರು ಕಾಯಿ ತುಂಬ ಬಲ್ತೋಗಿರೋದಿತ್ತು, ಅದನ್ನು ಉಪಯೋಗಿಸ್ತಾ ಇದ್ದೀನಿ. ನೀವು ನಿಮ್ಮ ಮನೇಲಿ ನಾರ್ಮಲ್ ತೆಂಗಿನಕಾಯಿನ ಬಳಸ್ಬೋದು. ತುಂಬ ಬಲ್ತಿಲ್ಲದೆ ಇದ್ದರೆ ದೋಸೆ ಸ್ವಲ್ಪ ಸಾಫ್ಟಾಗೆ ಚೆನ್ನಾಗಾಗತ್ತೆ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಫೈನ್ ಪೇಸ್ಟಾಗಿ ರುಬ್ಕೊಳ್ಳೋಣ. ನೋಡಿ, ಇವಾಗ ರುಬ್ಕೊಂಡಿದ್ದೀನಿ. ಇದಕ್ಕೆ ನಾವು ಎಷ್ಟು ನೀರು ಬೇಕೋ ಅದನ್ನು ಆಮೇಲೆ ಸೇರಿಸ್ಕೊಳ್ಳೋಣ. ಈಗ ಈ ಹದದಲ್ಲಿ ರುಬ್ಕೊಂಡ್ರೆ ಸರಿ ಹೋಗುತ್ತೆ. ಈ ದೋಸೆ ಹಿಟ್ಟು ಆದಷ್ಟು ನುಣ್ಣಗಿದ್ದರೆ ದೋಸೆ ತುಂಬ ಸಾಫ್ಟಾಗಿ ಬರುತ್ತೆ. ತೆಂಗಿನಕಾಯಿ ಹಾಕೋದ್ರಿಂದ ದೋಸೆದು ರುಚಿನೂ ಸಹ ತುಂಬ ಚೆನ್ನಾಗಾಗುತ್ತೆ. ಹಾಗೆ ದೋಸೆ ತುಂಬ ಮೃದುವಾಗೂ ಇರುತ್ತೆ. ಮಿಕ್ಸಿ ಜಾರ್ನ ತೊಳೆದು ಅದರದ್ದು ನೀರು ಹಾಕ್ಕೊಂಡಿದ್ದೀನಿ. ಈಗ ಇಷ್ಟಕ್ಕಿಂತ ನೀರು ಜಾಸ್ತಿ ಹಾಕಬೇಕು. ನಾನು ಸ್ವಲ್ಪ ಹಿಟ್ಟನ್ನು ಎತ್ತಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಈ ದೋಸೆ ತುಂಬಾ ಈಸಿಯಾಗಿ ರೆಡಿ ಮಾಡ್ಕೊಳ್ಬೋದು. ದಿನನಿತ್ಯ ನಮಗೂ ತರಕಾರಿ ಹೆಚ್ಚಿ ಮಸಾಲೆ ರುಬ್ಬಿ ಒಗ್ಗರಣೆ ಮಾಡಿ ಈ ಥರ ಎಣ್ಣೆ ಪದಾರ್ಥಗಳ ತಿಂಡಿ ಮಾಡಿ ಬೋರಾಗಿರುತ್ತೆ. ಈ ಥರ ನೀರು ದೋಸೆ ಒಂದೊಂದು ದಿನ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನೋಡಿ, ನಾನಿವಾಗ ಸುಮಾರು 1.5 ಇಂದ 2 ಗ್ಲಾಸಷ್ಟು ನೀರು ಹಾಕ್ಕೊಳ್ತೀನಿ. ಇದು ತೆಳ್ಳಗೆ ಮಜ್ಜಿಗೆ ಅದಕ್ಕೆ ಅಂದರೆ ಮಂದ ಮಜ್ಜಿಗೆ ಇರೋ ಅದಕ್ಕೆ ರೆಡಿ ಆದರೆ ಸರಿ ಹೋಗುತ್ತೆ. ತುಂಬ ಗಟ್ಟಿ ಇರೋದು ಬೇಡ. ನೋಡಿಕೊಂಡು ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೊಡಿ. ತೆಳ್ಳಗಿದ್ದಷ್ಟು ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ದೋಸೆ ಹಿಟ್ಟು ರೆಡಿಯಾಗಿದೆ. ನಾನು ಈ ಸೌಟ್ ಬಳಸೋದಿಲ್ಲ, ಒಂದು ಲೋಟ ಬಳಸಿ ಹಾಕ್ತೀನಿ. ಈ ಸೌಟಲ್ಲಿ ಅಷ್ಟು ಸರಿ ಹೋಗೋದಿಲ್ಲ ಹಾಕೋದಕ್ಕೆ. ನೀರು ದೋಸೆ ಮಾಡುವಾಗ ಹೆಂಚು ತುಂಬ ಚೆನ್ನಾಗಿ ಬಿಸಿಯಾಗಿರಬೇಕು. ಆಮೇಲೆ ದೋಸೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಅದು ಒಡಕ್ಲಾಗಿ ಬರುತ್ತೆ. ನೋಡಿ, ಒಂದು ಲೋಟದಲ್ಲಿ ಈ ಥರ ಸುಮ್ಮನೆ ಹಿಟ್ಟನ್ನು ಹಾಕ್ಕೊಂಡ್ರೆ ದೋಸೆ ಹಾಕಿದ್ದು ರೆಡಿ ಆಗುತ್ತೆ. ಇದಕ್ಕೆ ನಾವೇನು ಎಣ್ಣೆ ತುಪ್ಪ ಏನೂ ಹಾಕೋ ಅವಶ್ಯಕತೆ ಇಲ್ಲ. ಹಾಗಾಗಿ ಇದು ಒಂದು ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಕಂಫರ್ಟಿಂಗ್ ಆಗಿರುತ್ತೆ. ಆ್ಯಂಡ್ ಸಮ್ಮರ್ಗೆ ತುಂಬಾ ಗುಡ್ ಫೀಲ್ ಆಗುತ್ತೆ. ಲೈಕ್ ಏನು ಮಸಾಲ ಇರೋಲ್ಲ, ಆಯಿಲ್ ಇರೋಲ್ಲ, ಏನೂ ಇರೋದಿಲ್ಲ. ಹಾಗಾಗಿ ಈ ದೋಸೆನ ಆವಾಗವಾಗ ಮನೇಲಿ ಮಾಡ್ಕೊಳ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಮನೆಯಲ್ಲಿ ಈ ರೀತಿ ಒಮ್ಮೆ ನೀರು ದೋಸೆಯನ್ನು ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ, ಇದಾಗ ಸೈಡೆಲ್ಲ ಎದ್ದು ಬರುತ್ತೆ, ಏನು ಮೇಲೆಲ್ಲ ಮುಚ್ಚೋ ಅಷ್ಟಿಲ್ಲ. ಅದು ಸೈಡೆಲ್ಲ ಒಂದು ಸರಿ ಎದ್ದೇಳಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ಅಂದಾಗ ನಾವು ಮಡಚ್ಕೊಂಡು ತೆಕ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಕೈ ಕೇರ್ಫುಲ್ಲಾಗಿ ಸಾಫ್ಟಾಗಿ ಹ್ಯಾಂಡಲ್ ಮಾಡಿ ಈ ದೋಸೆನ ತುಂಬ ಮೃದುವಾಗಿ ಟೇಸ್ಟಿಯಾಗಿ ರೆಡಿ ಆಗುತ್ತೆ. ನಾನು ಇನ್ನೊಂದು ದೋಸೆನ ಹಾಕಿ ತೋರಿಸ್ತೀನಿ. ಈ ರೀತಿ ದೋಸೆ ಮಾಡೋದ್ರಿಂದ ಮಕ್ಕಳಿಗೂ ಇಷ್ಟಪಟ್ಟು ತಿಂತಾರೆ. ನಾನು ಇದ್ರ ಜೊತೆ ತೆಂಗಿನಕಾಯಿ ಚಟ್ನಿ ಹಾಗೂ ಸಿಹಿ ಚಟ್ನಿನ ಮಾಡ್ಕೊಂಡಿದ್ದೀನಿ. ಸಿಹಿ ಚಟ್ನಿ ತುಂಬ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ನೀವು ಯಾವುದೇ ರೀತಿ ಗ್ರೇವಿ ಸಹ ಮಾಡ್ಕೊಳ್ಬೋದು. ಸಿಹಿ ಚಟ್ನಿಗೆ ಬರೀ ತೆಂಗಿನಕಾಯಿ ತುರಿ ಮತ್ತು ಬೆಲ್ಲದ ಪುಡಿಯನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಈ ದೋಸೆ ಜೊತೆ. ಈಗ ಇದು ಸುತ್ತ ಎದ್ದೇಳೋದಕ್ಕೆ ಬಿಡೋಣ. ಅಲ್ಲಿ ತನಕ ನಾವೇನು ಮಾಡೋ ಅಷ್ಟಿಲ್ಲ. ಇದಕ್ಕೆ ಒಂದು ಡ್ರಾಪ್ ಸಹ ನಾವೆಲ್ಲೂ ಎಣ್ಣೆನ ಬಳಸ್ತಾ ಇಲ್ಲ, ಯಾವುದೇ ರೀತಿ ಮಸಾಲೆ ಪದಾರ್ಥನ ಬಳಸ್ತಾ ಇಲ್ಲ. ಎಷ್ಟು ಚೆನ್ನಾಗಿ ಕಂಫರ್ಟಿಂಗ್ ಮೀಲ್ ರೆಡಿ ಆಗುತ್ತೆ. ನೋಡಿ, ಇದು ಸುತ್ತ ಎಲ್ಲ ಎದ್ದು ಬರ್ತಾ ಇದೆ. ನೋಡಿ, ಎಲ್ಲ ಎದ್ದು ಬಂದಿದೆ.
ಇದನ್ನು ಇವಾಗ ತೆಕ್ಕೊಂಡ್ರೆ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಸಾಫ್ಟಾಗಿ ದೋಸೆ ರೆಡಿಯಾಗಿದೆ. ಇದೇ ಥರ ಮತ್ತಷ್ಟು ಆರೋಗ್ಯಕರವಾದ ರೆಸಿಪಿಗಳನ್ನು ನಾವು ನಮ್ಮ ಚಾನಲ್ನಲ್ಲಿ ಪೋಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ನೀವು ಇದೇ ರೀತಿ ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲನ್ನು ಫಾಲೋ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಸಿಹಿ ಚಟ್ನಿಯೊಂದಿಗೆ ದೋಸೆ ಸಾಫ್ಟಾಗಿ ರೆಡಿಯಾಗಿದೆ. ಮತ್ತಷ್ಟು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಚೆನ್ನಾಗಿ ಖುಷಿಯಾಗಿರಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.